ಸ್ವರೂಪಿ ಜಗದ್ಗುರು ಗವಿಸಿದ್ದೇಶ್ವರರ ಮಹಾಸ್ವಾಮಿಗಳವರು ಸಂಸ್ಥಾನ ಶ್ರೀ ಗವಿಮಠ ಕೊಪ್ಪಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಆಗಮಿಸಿದ ಸಮಸ್ತ ಅರ ಗುರು ಚರಮೂರ್ತಿಗಳ ದಿವ್ಯ ಸಮ್ಮುಖದಲ್ಲಿ ವಿಜಯನಗರ ಜಿಲ್ಲೆಯ ಕಡಲಪಾಳು ಗ್ರಾಮದ ಶಾಖಾ ಗವಿಮಠದ ನೂತನ ಪೀಠಾಧಿಪತಿಗಳಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮರಿಶಾಂತವೀರ ಮಹಾಸ್ವಾಮಿಗಳು ಎಂಬ ಅಭಿನಾಮ ಹೊಂದಿ ಇಂದು ನಮ್ಮ ಕಡಲಪಾಳ ಗ್ರಾಮಕ್ಕೆ ಆಗಮಿಸುತ್ತಿರುವ ಶುಭ ಸಂದರ್ಭದಲ್ಲಿ ಅರ್ಪಿಸುವ ಭಕ್ತಿಯ ಸಹಸ್ರಾರು ವರ್ಷಕ್ಕಿದ್ದಂತಹ ಭವ್ಯ ಇತಿಹಾಸ ಮಹಾ ಕೊಪ್ಪಳ ನಗರಕ್ಕೆ ಇದೆ. ಅದಕ್ಕಿಂತಲೂ ಪೂರ್ವದ ಇತಿಹಾಸ ಹಾಗೂ ಭವ್ಯ ಪರಂಪರೆ ಶ್ರೀ ಗವಿಮಠಕ್ಕೆ ಇದೆ. ಶ್ರೀ ಗವಿಮಠ ನಮ್ಮ ಈ ಶ್ರೀ ಗವಿಸಿದ್ದೇಶನನ್ನ ಎನ್ನ ಹೃದಯಾಂತರಾಳದಿ ನೆನೆದು ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಶಶಿಧರ ಮಹಾಸ್ವಾಮಿಗಳ ಕರ್ತೃಗದ್ದುಗೆಗೆ ಹಣೆ ಮಾಡಿದ್ದು ಈ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿದಂತಹ ನನ್ನ ಮಾತೃ ಹೃದಯ ಗುರುದೇವರ ಶ್ರೀಚರಣಗಳಲ್ಲಿ ವಂದಿಸಿ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯರ ಅಡಿಧಾವರಿಗಳಲ್ಲಿ ವಂದಿಸಿ, ಇಲ್ಲಿ ಪಾಲ್ಗೊಂಡಿರುವಂತಹ ಗವಿಸಿದ್ದೇಶನ ಪ್ರತಿರೂಪವೇ ಆದ ಎಲ್ಲ ಶರಣ ತಂದೆ ತಾಯಿಗಳೇ ಹಾಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ನಿಮಗೆಲ್ಲ ಶರಣಾರ್ಥಿಗಳು. ಈ ಭೂಮಿಗೆ ಬರುವಂತ ಪ್ರತಿಯೊಂದು ಜೀವಿಯೂ ಕೂಡ ಋಣದ ಭಾರವನ್ನು ಹೊತ್ಕೊಂಡೇ ಬರ್ತದ, ಋಣದ ಭಾರವನ್ನು ಹೊತ್ಕೊಂಡೇ ಬದುಕ್ತದ. ಆದರೆ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ತನ್ನ ಪಾಲಿನ ಋಣವನ್ನು ಮುಟ್ಟಿಸಿ ಹೋಗ್ತದೆ. ಆದರೆ ಮನುಷ್ಯ ಬರುವಾಗ ಋಣದ ಭಾರವನ್ನು ಹೊತ್ಕೊಂಡೇ ಬರ್ತಾನ, ಋಣದ ಭಾರವನ್ನು ಹೊತ್ಕೊಂಡೇ ಬದುಕ್ತಾನ. ಆದರೆ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ತನ್ನ ಪಾಲಿನ ಋಣವನ್ನ ಮುಟ್ಟಿಸಬೇಕು ಅನ್ನುವ ಸತ್ಯ ಮರೆತು ಬಿಡ್ತಾನೆ. ನೋಡಿ, ನಾವು ಸೂಕ್ಷ್ಮವಾಗಿ ಈ ನಿಸರ್ಗವನ್ನು ಗಮನಿಸಿದಾಗ ಇಲ್ಲಿ ಪ್ರತಿಯೊಂದು ಏನ್ ಮಾಡಕತ್ತೈತಪ್ಪ ಅಂದ್ರೆ ತನ್ನ ಪಾಲಿನ ಋಣ ತಾನು ಮುಗಿಸಕತ್ತೈತಿ. ಎಲ್ಲ ಜೀವಿಗಳು ಕೂಡ ಋಣಮುಕ್ತತೆಯ ಕಡೆ ಹೆಜ್ಜೆ ಹಾಕಕತ್ತವ, ಮನುಷ್ಯನನ್ನು ಹೊರತುಪಡಿಸಿ. ಅವು ಹೆಂಗೆ ತನ್ನ ಪಾಲಿನ ಋಣವನ್ನು ತಾವು ಮುಗಿಸಕತ್ತವ ಅಂದ್ರ, ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ, ಬೇವ ಅಗಿವ ಸವಿ ಗಾನದ ಹಕ್ಕಿಯು ಹಾಡಿ ಮುಕ್ತ ಮುಕ್ತ. ಒಂದು ಸಣ್ಣ ಸಸಿ ಇರ್ತೈತಿ, ಅದು ಒಂದು ದೊಡ್ಡ ಗಿಡ ಆಗಿ ನಿಂದಿರ್ತದೆ. ಗಿಡ ಆದ್ಮೇಲೆ ಅದು ವಿಚಾರ ಮಾಡ್ತದ, ನಾನು ಸಣ್ಣವಿದ್ದೆ, ಇವತ್ತು ದೊಡ್ಡ ಗಿಡ ಆಗಿದೆ. ಮತ್ತೆ ದೊಡ್ಡ ಗಿಡ ಆಗೀನಿ ಅಂದ್ರ ನನ್ನ ಮೇಲೆ ಬಹಳ ಮಂದಿ ಋಣ ಐತಿ. ಯಾರ್ಯಾರ ಗಾಳಿ, ಬಿಸಿಲ, ನೀರ, ಬೆಳಕ, ಹೌದಲ್ಲ, ಅವರೆಲ್ಲ ಋಣ ನನ್ನ ಮೇಲೆ ಐತಲ್ಲ ಅಂತ ವಿಚಾರ ಮಾಡಿ ಈ ಋಣನ ಹೆಂಗೆ ಮುಟ್ಟಿಸ್ಬೇಕಪ್ಪ ಅಂತ ವಿಚಾರ ಮಾಡಿ ಅದೇನ್ ಮಾಡ್ತದ, ನೆರಳೆ ಕೊಡುತ್ತದ, ಹೂವು ಕೊಡುತ್ತದ, ಹಣ್ಣು ಕೊಡುತ್ತದ. ಅದೇ ತರ ಒಂದು ಪಕ್ಷಿ ಬರ್ತದ, ಗಿಡದ ಮೇಲೆ ಕುಂದಿರ್ತದ, ಹಣ್ಣು ತಿಂತದ, ಅದು ವಿಚಾರ ಮಾಡ್ತದ, ಏನಪ್ಪಾ ನನ್ನ ಮೇಲೆ ಎಷ್ಟು ಋಣ ಐತಲ್ಲ, ಎಲ್ಲೋ ಹಾಡ್ಕೊಂತ ಬಂದೆ, ಹಳದಾಗ ನೀರು ಕುಡಿದೆ, ಗಿಡದ ಮೇಲೆ ಕುಂತೆ, ಹಣ್ಣು ತಿಂದೆ. ಅಂದ್ರೆ ನಿಸರ್ಗದ ಋಣ ಇಷ್ಟೆಲ್ಲ ನನಗೈತಲ್ಲ, ನಾ ಈ ಋಣವನ್ನ ಹೆಂಗೆ ಮುಟ್ಟಿಸ್ಬೇಕು ಅಂತ ವಿಚಾರ ಮಾಡಿ ಅದು ಏನ್ ಮಾಡ್ತದಂದ್ರೆ ಸುಮ್ಮನೆ ತನ್ನ ಮಧುರವಾದ ಧ್ವನಿಯ ಮೂಲಕ ಹಾಡುತ್ತದೆ. ಹಾಡೋದ್ರ ಮೂಲಕ ತನ್ನ ಋಣವನ್ನು ಮುಟ್ಟಿಸ್ತದೆ. ಅಂದ್ರೆ ಈ ರೀತಿಯಾಗಿ ನಿಸರ್ಗದೊಳಗಿರುವ ಎಲ್ಲ ಜೀವಿಗಳು ತಮ್ಮ ತಮ್ಮ ಪಾಲಿನ ಋಣವನ್ನು ಮುಟ್ಟಿಸಕತ್ತವ. ಆದ್ರೆ ಮನುಷ್ಯ ಮಾತ್ರ ತನ್ನ ಪಾಲಿನ ಋಣ ಮುಟ್ಟಿಸ್ಬೇಕು ಅನ್ನೋದು ಮರೆಯಕತ್ತದ. ಯಾಕಂದ್ರೆ ಮನುಷ್ಯನಿಗೂ ಕೂಡ ಋಣದ ಭಾರ ಬಹಳ ಇರ್ತದೆ. ಪ್ರತಿಯೊಬ್ಬನಿಗೂ ಕೂಡ ಬಹಳ ಮಂದಿ ಋಣ ಇರ್ತದೆ. ಅದಕ್ಕೆ ರಾಷ್ಟ್ರಕವಿ ದಿವಂಗತ GS ಶಿವರುದ್ರಪ್ಪನವರ ಒಂದು ಕಡೆಗೆ ಬರೀತಾರ, ಎನಿತು ಜನ್ಮದಲ್ಲಿ ಎನಿತು ಜೀವಗಳಿಗೆ ಎನಿತು ನೀನು ಋಣಿಯು, ಈ ಬದುಕು ಎಂಬುದು ನೀ ತಿಳಿದು ನೋಡು ಋಣದ ರತ್ನಗಣಿಯು ಅಂತ ಹೇಳ್ತಾರೆ. ಅಂದ್ರೆ ಹುಟ್ಟಿದಾಗಿನಿಂದ ತಂದೆ ತಾಯಿ ಋಣ ಇರ್ತದ, ವಿದ್ಯೆ ಕಲಿಸಿದ ಗುರುವಿನ ಋಣ ಇರ್ತದ, ಕಷ್ಟದಲ್ಲಿ ಭಾಗಿಯಾದ ಸ್ನೇಹಿತರ ಋಣ ಇರ್ತದ. ಈ ರೀತಿ ನಮ್ಗೆ ಬಹಳ ಮಂದಿ ಋಣ ಇರ್ತದೆ. ನಾವು ಕೂಡ ಏನ್ ಮಾಡ್ಬೇಕಂದ್ರ ನಮ್ಮ ಪಾಲಿನ ಋಣವನ್ನು ನಾವು ಮುಟ್ಟಿಸಿ ಹೋಗ್ಬೇಕಾಗ್ತದೆ. ಆದ್ರೆ ಮನುಷ್ಯ ಹಂಗಲ್ಲ, ಸಾಧ್ಯ ಆದಷ್ಟು ಋಣ ಹೊತ್ಕೋಬೇಕಂತ ಮುಟ್ಸೋ ಕೆಲಸ ಮಾಡಲ್ಲ. ಈಗ ನೋಡ್ರಿ, ಒಬ್ಬ ಬ್ಯಾಂಕಿನಾಗ ಲೋನ್ ತಂದಿದ್ದಾನ, ಲೋನ್ ಮುಟ್ಟಿಸ್ಬೇಕೋ ಬೇಡ? ಮುಟ್ಟಿಸ್ಬೇಕು. ಲೋನ್ ತುಂಬಿದ್ದಿಲ್ಲ, ಬ್ಯಾಂಕ್ನವ್ರು ಹುಡುಕ್ಯಾಡ್ಕೊಂಡು ಬಂದು ಕೇಳಿದ್ರು,
ಅಲ್ಲೂ ತಮ್ಮ ಲೋನ್ ತಂದಿದ್ದು ನನಗೆ ನೆನಪರೇ ಆಗ್ತಿಲ್ಲ. ಅವ ಅಂದ, ಯಪ್ಪ ನಾ ಮರ್ತೀನಂತ ಮಾಡಬೇಡ, ನಿನ್ನ ಋಣ ನನಗೆ ಭಾಳ ಐತಿ. ಲೋನ್ ತಂದಿದ್ದು ನಾ ಮರ್ತಿಲ್ಲ. ಅಲ್ಲ ಮತ್ತೆ ಕಟ್ಟಬೇಕಲ್ಲ, ಮರ್ತಂಗೆ ಕಾಣ್ತೀನಿ. ಇಲ್ಲಪ್ಪ ನಾ ಲೋನ್ ತಂದಿದ್ದು ಮರ್ತಿಲ್ಲ. ಯಾಕೆ ಮರ್ತಿಲ್ಲ ಅಂದ್ರೆ ಲೋನ್ ಎದ್ರ ಮೇಲೆ ತಂದೀನಿ? ಎಮ್ಮಿ ಮೇಲೆ ಲೋನ್ ತಂದೀನಿ. ಮತ್ತು ಮುಂಜಾನೆ ಅದು ಎಮ್ಮಿ ಮಾರಿ ನೋಡಿದ್ನಿ ಅಂದ್ರೆ ನಿನ್ನ ಮಾರಿನೇ ನೋಡಿದಂಗೆ ಆಗ್ತಿದೆಪ್ಪ ಅಂದ್ರೆ ಅವೇನು ಹೊಗಳಕತ್ತಾನು ಬೈಯಕತ್ತಾನು ಕೇಳಿದೆ. ಯಪ್ಪ ಮುಂಜಾನೆ ಅದು ಎಮ್ಮಿ ಮಾರಿ ನೋಡಿದ್ನಲ್ಲ, ಸೇಮ್ ನಿನ್ನ ಮಾರಿನೇ ನೋಡಿದಂಗೆ ಆಗ್ತದೆಪ್ಪ, ನಾ ಏನು ಮರ್ತಿಲ್ಲ, ಲೋನ್ ತುಂಬ್ತೀನಿ ಅಂತ ಹೇಳ್ದ. ಇಷ್ಟು ಹೇಳ್ಯಾನಲ್ಲ, ಬ್ಯಾಂಕ್ನಾಗ ಸಾಲ ಕೊಟ್ಟವನು ತೀರ್ಕೊಂಡಾನ, ಎಮ್ಮಿನೂ ಇವನ್ ಬ್ಯಾಗ್ ಸಿಕ್ಕು ಒದ್ದಾಡಿ ಸತ್ತದ, ಲೋನ್ ಮಾತ್ರ ಇನ್ನ ಬ್ಯಾಲೆನ್ಸ್ ಐತೆ. ಮತ್ತು ಇವಾಗ ಮುಂದೆ ಏನು ಪ್ಲಾನ್ ಮಾಡೋಣ, ಎಮ್ಮಿ ಕರೆದ್ಮೇಲೆ ಒಂದಿಷ್ಟು ಲೋನ್ ತಗೋಬೇಕಂತ ಬೇರೆ ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕ್ಯಾನ. ಮತ್ತು ಹಿಂಗೆ ಮಾಡಿದ ಗತಿ ಏನಂತ ಅಂದ್ರೆ ಮನುಷ್ಯ ಏನು ಮಾಡ್ತಾನ, ತನ್ನ ಮೇಲಿರುವ ಋಣವನ್ನು ನಾವು ಮುಟ್ಟಿಸ್ಬೇಕಲ್ಲ ಅನ್ನೋದು ಮರಿತಾನೆ. ನೀವಾಗ ಬಂದು ಒಂದು ವೇಳೆ ಋಣ ಮುಟ್ಟಿಸ್ಲಾಗೆ ಹೋದ್ರೆ ಏನಾಗ್ತದ? ನಾವು ಯಾಕೆ ಈ ಜಗತ್ತಿನ ಋಣ ಮುಟ್ಟಿಸ್ಬೇಕು? ನೋಡ್ರಿ, ನೀವು ಊರಿಗೆ ಹೊಂಟಿರ್ತೀರಿ. ಊರಿಗೆ ಹೋಗುವಾಗ ಲಗೇಜ್ ಕಡಿಮೆ ಹೊತ್ಕೊಂಡು ಹೋದಷ್ಟು ನಿಮ್ಮ ಪ್ರಯಾಣ ಆರಾಮ ಇರ್ತದೆ ಅಂತೀರೋ, ಏನು ಭಾಳ ಹೊತ್ಕೊಂಡು ಹೋದ್ರೆ ಆರಾಮ ಇರ್ತದೋ? ಕಡಿಮೆ ಲಗೇಜ್ ತಗೊಂಡು ಹೋಗ್ಬೇಕು. ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಹೇಳ್ತಾರೆ. ನೀವು ಎಷ್ಟು ಕಡಿಮೆ ಲಗೇಜ್ ತಗೊಂಡು ಹೋಗ್ತೀರಿ ಅಷ್ಟು ನಿಮ್ಮ ಪ್ರಯಾಣ ಸುಖವಾಗಿರ್ತದೆ. ಹಂಗ ಜೀವನದೊಳಗೂ ಕೂಡ ನಾವು ಕಡಿಮೆ ಋಣದ ಲಗೇಜ್ ಹೊತ್ಕೊಂಡು ಹೋದ್ವಿ ಅಂದ್ರೆ ನಮ್ಮ ಬದುಕಿನ ಪ್ರಯಾಣ ಕೂಡ ಸುಂದರವಾಗಿರ್ತದೆ. ಅದಕ್ಕೆ ನಾವೇನ್ ಮಾಡಬೇಕು? ನಮ್ಮ ಪಾಲಿನ ಋಣವನ್ನ ನಾವು ಮುಟ್ಟಿಸುವ ಪ್ರಯತ್ನ ಮಾಡಬೇಕು. ವೈಯಕ್ತಿಕವಾಗಿ ನನ್ನ ಬದುಕಿನೊಳಗೆ ಕೊಪ್ಪಳದ ಗವಿಸಿದ್ದೇಶ್ವರ ಋಣ ಬಹಳ ಐತಿ, ಗವಿಮಠದ ಋಣ ಬಹಳ ಐತಿ. ಇವತ್ತು ನಾ ಏನ್ರೆ ಈಗ ಕೊಪ್ಪಳ ಗವಿಮಠದ ಬಗ್ಗೆ, ನಮ್ಮ ಅಜ್ಜರ ಬಗ್ಗೆ ಬಹಳ ಮಾತಾಡ್ಬಿಟ್ಟೆ ಅಂದ್ರೆ ಸ್ವಲ್ಪ ಎಮೋಷನಲ್ ಆಗಿರುತ್ತೆ. ಸೊ ಅವ್ರ ಮೇಲೆ ಇರುವಂತ ಪ್ರೀತಿ ಭಕ್ತಿಯನ್ನ ನಾನು ಬರೀ ಕಣ್ಣೀರಿನಿಂದಾಗಲಿ ಶಬ್ದಗಳಿಂದಾಗಲಿ ಅದನ್ನ ತೋರ್ಸಕ್ಕೆ ಇಷ್ಟಪಡಲ್ಲ. ಅವ್ರು ಕೊಟ್ಟಿರೋ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸೋದ್ರ ಮೂಲಕ ಈ ಮಠದಲ್ಲಿ ಶಿಕ್ಷಣ ಸಿಗಬೇಕು, ಬಡ ಮಕ್ಕಳಿಗೆ ಒಳ್ಳೆಯದಾಗಬೇಕು, ಮುಂದಿನ ದಿನಮಾನಗಳಲ್ಲಿ ಆ ಕಾರ್ಯಗಳನ್ನು ಮಾಡೋದ್ರ ಮೂಲಕ ನಾವು ಅವರಿಗೆ ಗೌರವವನ್ನು ವ್ಯಕ್ತಪಡಿಸ್ತೀನಿ ಅಷ್ಟೇ. ಗವಿಮಠದ ಋಣ ನಮ್ಗೆ ಎಷ್ಟೈತೆ ಅಂದ್ರೆ, ನೋಡ್ರಿ, ಇವತ್ತು ನಾವು ಬರೇ ಹೊರಗೆ ಒಂದು ಹೊತ್ತು ಊಟ ಮಾಡ್ಬೇಕಂದ್ರೆ 100 ರೂಪಾಯಿ ಬೇಕು. ಬರೀ ಒಂದು ಹೊತ್ತು ನಾ ಹೇಳೋದು, ಒಂದು ಹೊತ್ತು ಊಟ ಮಾಡ್ಬೇಕಂದ್ರೆ ನಮ್ಗೆ 100 ರೂಪಾಯಿ ಬೇಕು. ಗವಿಮಠ ನನಗೆ ದಿನಾಲು 3 ಹೊತ್ತು ಪ್ರಸಾದಕ್ಕೆ ಕೊಟ್ಟೈತಿ, ಆದ್ರೆ ಒಂದು ದಿನ ಬಿಲ್ ಕೇಳಿಲ್ಲ. ನಾವು ಹೊರಗೆಲ್ಲ ಹೋದಾಗ ಒಂದು ದಿನ ವಸತಿ ಉಳ್ಕೋಬೇಕಂದ್ರೆ ಯಾತ್ರಿ ನಿವಾಸದಾಗ ಒಂದು 50 ರೂಪಾಯಿ ಕೊಡ್ಬೇಕು, ಅವ್ರು ರೆಂಟ್ ಕೇಳ್ತಾರೆ. ಗವಿಮಠ ನಮ್ಗೆ ಇಷ್ಟು ವರ್ಷಗಳ ಕಾಲ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿತ್ತು, ಆದ್ರೆ ಒಂದು ದಿನ ಅವ್ರು ರೆಂಟ್ ಕೇಳಿಲ್ಲ. ನಾವು ಬಸ್ನಾಗ ಓಡಾಡ್ಬೇಕಂದ್ರೆ ಇಷ್ಟು ರೂಪಾಯಿ ಟಿಕೆಟ್ ಅಂತ ಇರ್ತದೆ, ಆಟೋದಾಗ ಹೋಗ್ಬೇಕಂದ್ರೆ ಇಷ್ಟು ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ. ನಾನು ಗವಿಮಠದಾಗ ಇದ್ದಾಗ ದಿನಾಲೂ ಕಾರ್ನಿಗೆ ಓಡಾಡಿನ ಕರೆ, ಆದ್ರೆ ಕಾರಿಗೆ ಡೀಸೆಲ್ ಒಂದು ದಿನ ನಾನು ಹಾಕ್ಸಿಲ್ಲ. ಅಂದ್ರೆ ಮಠ ನಮ್ಗೆ ಇಷ್ಟೆಲ್ಲ ಕೊಟ್ಟಿತ್ತಲ್ಲ, ಆ ಮಠದ ಋಣ ಭಾಳ ಐತಿ. ಮಠದ ಋಣ ತೀರ್ಸೋದು ಕಷ್ಟ. ಅದೇ ರೀತಿ ನಮ್ಮ ಅಜ್ಜವ್ರ ಋಣ ತೀರ್ಸೋದು ಕಷ್ಟ. ನಮ್ಮ ಅಜ್ಜರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಪ್ರೀತಿಯಿಂದ ಗೌರವದಿಂದ ಮಾತೃ ಹೃದಯ ಅಂತ ಕರಿತಿರ್ತೇನೆ. ಯಾಕೆ ನಮ್ಮ ಅಜ್ಜರಿಗೆ ಮಾತೃ ಹೃದಯ ಅಂತೀನಂದ್ರೆ, ನೋಡ್ರಿ, ತಾಯಂದಿರದಿಲ್ಲ, ನೀವೆಲ್ಲ ಅಡಿಗೆ ಮಾಡ್ತೀರಿ. ಅಡಿಗೆ ಮಾಡಿ ನನ್ನ ಕೆಲಸ ಮುಗಿತಂತೇಳಿ ಊಟ ಮಾಡಿ ಮಕ್ಕಳಲ್ಲ. ಅಡಿಗೆ ಮಾಡಿದ ಮ್ಯಾಲೂ ಏನ್ ಮಾಡ್ತೀರಿ? ಮಕ್ಕಳಿಗೆ ಉಣಿಸೋ ಪ್ರಯತ್ನ ಮಾಡ್ತೀರಿ. ಹೆಂಗ್ ಉಣಿಸ್ತೀರಿ? ಚಂದ ಮಾಮನ್ ತೋರ್ಸಿ ಉಣಿಸ್ತೀರಿ, ಮತ್ತ ಮನೆ ಮುಂದೆ ಕುಂತು ರೋಗ ಬರ ಮಂದಿ ತೋರ್ಸಿ ಉಣಿಸ್ತೀರಿ. ಕಡಿಗೆ ಅವನು ಬಹಳ ಹಠ ಮಾಡಿತಂದ್ರ ಈಗ ದೇವ್ ಬರ್ತದ, ದೇವ್ ಕೈ ಕೊಡ್ತೀವಿ ನೋಡ ಅಂಜಿಸಿ ಊಟ ಮಾಡಿಸ್ತೀರಿ. ಹೌದಲ್ಲ? ಅಂದ್ರ ಒಬ್ಬ ತಾಯಿ ಅಡಿಗೆ ಮಾಡಿ ಮಕ್ಕಳಿಗೆ ಉಣಿಸೋ ಪ್ರಯತ್ನ ಮಾಡಿದ್ದಿಲ್ಲ ಅಂದ್ರ ಜಗತ್ತಿನಾಗ ಯಾವ ಮಕ್ಕಳು ದೊಡ್ಡವರಾಗ್ತಿದ್ದಿಲ್ಲ. ಹಂಗ ಆ ರೀತಿಯಾಗಿ ನಮ್ಮ ಅಜ್ಜೋರು ತಾಯಿ ಅಂತ ನಮ್ಗೆ ಅನ್ನ ಅಕ್ಷರ ಆಶ್ರಯ ಕೊಟ್ಟು ಬೆಳೆಸಿದ್ದಿಲ್ಲ ಅಂದ್ರೆ ಇವತ್ತು ನಾವು ದೊಡ್ಡ ಸ್ಥಾನದಾಗ ಕೊಂಡ್ಬಿಡ್ತಿದ್ದಿಲ್ಲ. ಅದಕ್ಕೆ ನಮ್ಮ ಅಜ್ಜೋರ ಋಣ ಕೂಡ ಬಹಳ ಐತಿ. ನೋಡ್ರಿ, ಈ ಜಗತ್ತಿನೊಳಗೆ ಸುಮ್ಮನೆ ಪರಮಾತ್ಮನ ಕೃಪೆ ಆಯಿತು ಅಂದ್ರೆ ಏನಾಗ್ತದ? ಜಡವಾದ ಕಟ್ಟಿಗೆಯೊಳಗೆ ಸುಗಂಧ ಬರ್ತದೆ. ಉದಾಹರಣೆ ಶ್ರೀಗಂಧದ ಕಟ್ಟಿಗೆ ಜಡ ಅದ, ಆದ್ರೆ ಅದ್ರಾಗ ಸುಗಂಧ ಬರ್ತದೆ. ಪರಮಾತ್ಮನ ಕೃಪೆ ಆಯ್ತು ಅಂದ್ರೆ ಜಡವಾದ ಕಟ್ಟಿಗೆಯೊಳಗೆ ಸುಗಂಧ ಬರ್ತದ, ಜಡವಾದ ಕಟ್ಟಿಗೆಗೆ ಕಿಮ್ಮತ್ತು ಬರ್ತದ. ಹಂಗ ಒಬ್ಬ ಗುರುವಿನ ಕೃಪೆ ಆಯ್ತು ಅಂದ್ರೆ ಜಡವಾದ ಶರೀರವು ಕೂಡ ಪೂಜೆಗೊಳ್ತದ ಅನ್ನೋದಕ್ಕೆ ನಾನೇ ಸಾಕ್ಷಿ. ಒಬ್ಬ ಗುರುವಿನ ಕೃಪೆ ಆಯ್ತಂದ್ರ ಜಡವಾದ ಶರೀರವು ಪೂಜೆಗೊಳ್ತದ. ಹೆಂಗಪ್ಪ ಅಂದ್ರ, ಉದಾಹರಣೆ, ಮುಂಜಾನೆ ನೀವೆಲ್ಲ ಕನ್ನಡಿಯಾಗ ಮಾರಿ ನೋಡ್ಕೊಂತೀರಿ. ಕನ್ನಡಿಯಾಗ ಮಾರಿ ನೋಡ್ಕೊಂಡ ತಕ್ಷಣ ಹಿಂಗೆ ಕೈ ಮುಗಿದ್ರೇನೆ ಯಾವತ್ತಾರೆ? ನಿಮ್ ಕನ್ನಡಿಗೆ ನಿಮ್ ಕೈ ಮುಗಿದ್ರೆ ಇಲ್ಲ. ಮತ್ ನಾವೆಲ್ಲ ಕಂಡಿವಿ ಅಂದ್ರೆ ಎದ್ದು ನಿಂತು ಕೈ ಮುಗಿತೇವೆ. ಹೌದಾ?
ಆಶ್ಚರ್ಯ ಅಂದ್ರೆ ನಿಮಗೂ 2 ಕಾಲ ಅದಾವ, ನಮಗೂ 2 ಕಾಲ ಅದಾವ. ಮತ್ತು ಮುಂಜಾನೆ ಯಾರನ್ನ ನಿಮ್ಮ ಪಾದ ನೀರು ತೊಳ್ಕೊಂಡು ಮನೆ ತುಂಬ ಹೊಡೆದ್ರೆ ಹಂಗೆ ಮಾಡಿದ್ರೆ ಧಾರವಾಡಕ್ಕೆ ಹೋಯ್ತಾರೆ ನೀವು, ಹೌದು. ಮತ್ತೆ ನಾವು ನಿಮ್ಮ ಮನೆಗೆ ಬಂದಾಗ ನಮ್ಮ ಪಾದ ನೀರು ತೊಳೆದು ಮನೆ ತುಂಬ ಹೊಡಿತೀವಿ. ಎಷ್ಟು ಆಶ್ಚರ್ಯ ಅಂದ್ರೆ ಯಾವ ರೀತಿ ಪರಮಾತ್ಮನ ದೃಷ್ಟಿ ಬಿತ್ತು ಅಂದ್ರೆ ಜಡವಾದ ಕಟ್ಟಿಗೆಯೂ ಕೂಡ ಬೆಲೆ ಬಾಳುವಂತ ವಸ್ತು ಆಗ್ತದೋ, ಹಂಗೆ ಸುಮ್ಮನೆ ಗುರುವಿನ ದೃಷ್ಟಿ ಬಿತ್ತು ಅಂದ್ರೆ ಜಡವಾದ ಶರೀರವು ಕೂಡ ಬೆಲೆ ಬರುವಂತದ್ದಾಗ್ತದೆ. ಈಗ ನಿಮ್ಮ ಹಗರಿ ಬೊಮ್ಮನಹಳ್ಳಿ ಬಸ್ ಸ್ಟ್ಯಾಂಡ್ ಐತೆ. ಆ ಬಸ್ ಸ್ಟ್ಯಾಂಡ್ ಬಹಳ ಬಸ್ ನಿಂತಿರ್ತಾವ. ಎಲ್ಲ ಬಸ್ಗಳು ಒಂದೇ ಇರ್ತಾವ, ತಗಡಿನ ಬಸ್ಗಳು. ಆದ್ರೆ ಅದ್ರಾಗ ಬೆಂಗಳೂರು ಬಸ್ಸಿಗೆ ಬಹಳ ಬೆಲೆ ಇರ್ತದೆ, ಭಾರಿ ಡಿಮ್ಯಾಂಡ್. ಯಾಕ? ಅದಕ್ಕೆ ಬೋರ್ಡ್ ಬೆಂಗಳೂರು ಅಂತ ಹಾಕ್ಯಾರ, ಹೌದಲ್ಲ. ಹೆಂಗ ಬೆಂಗಳೂರು ಅಂತ ಬೋರ್ಡ್ ಹಾಕಿರುವ ಆ ಬಸ್ಸಿಗೆ ಬೆಲೆ ಐತಿಲ್ಲ, ಹಂಗ ಇದು ಕೂಡ ತಗಡಿನ ಬಸ್ ಇದ್ದಂಗ. ಆದ್ರೆ ಇವತ್ತು ಇದಕ್ಕೆ ಯಾಕೆ ಬೆಲೆ ಬಂದದ ಅಂದ್ರೆ ಇದ್ರ ಹಿಂದೆ ಬೋರ್ಡ್ ಯಾವ್ದು ಹಾಕ್ಯಾರ ಅಂದ್ರೆ ಗವಿಸಿದ್ದೇಶ್ವರ ಅನ್ನೋ ಬೋರ್ಡ್. ಆದ್ದರಿಂದ ಇದಕ್ಕೂ ಕೂಡ ಬೆಲೆ ಬಂದಷ್ಟೇ. ಅಂದ್ರೆ ಮನುಷ್ಯನಿಗೆ ಪ್ರತಿಯೊಬ್ಬರ ಋಣವೂ ಕೂಡ ಇರ್ತದೆ, ಅದನ್ನೆಲ್ಲ ಮುಟ್ಟಿಸೋ ಪ್ರಯತ್ನ ಮಾಡಬೇಕು. ನನ್ನ ಬದುಕಿನೊಳಗೂ ಕೂಡ ಗವಿಮಠದ ಋಣ ಬಹಳ ಅದ, ನಮ್ಮ ಅಜ್ಜೋರ ಋಣ ಬಹಳ ಅದ. ಮತ್ತು ನಾನು ಏನೋ ಸಣ್ಣ ಪುಟ್ಟ ಸೇವೆಯನ್ನು ಮಾಡಿ ಆ ಋಣ ಮುಟ್ಟಿಸ್ತೀನಿ ಅಂತ ತಿಳ್ಕೊಂಡ್ರು ಅದು ನನ್ನ ದಡ್ಡತನ. ಯಾಕಂದ್ರೆ ಈ ಜನ್ಮ ಪೂರ್ತಿ ನಾ ಎಷ್ಟು ಸೇವೆ ಮಾಡಿದ್ರು ಆ ಋಣ ಮುಗಿಯೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಋಣದ ಭಾರ ನನ್ನ ಮೇಲೆ ಅದ. ಅವರು ಕೊಟ್ಟಿರುವಂತ ಸೇವೆಯನ್ನ ನಿಮ್ಮ ಜೊತೆ ಒಬ್ಬ ಸೇವಕನಾಗಿ ನಾನು ಮಠದ ಸೇವೆಯನ್ನು ಮಾಡೋದ್ರ ಮೂಲಕ ಸುಮ್ಮನೆ ಆ ಋಣ ಮುಗಿಸೋ ಪ್ರಯತ್ನ ಮಾಡೋದಷ್ಟೇ. ಯಾವ ರೀತಿ ಒಬ್ಬ ಮಗಳನ್ನ ನೀವು ಮದುವೆ ಮಾಡಿ ಕೊಟ್ಟಾಗ ಆಕೆಗೆ ಹೋಗಾಗ 2 ಮಾತು ಹೇಳಿ ಕಳಿಸ್ತೀರಿ, ಬುದ್ಧಿ ಮಾತು ಹೇಳ್ತೀರಿ. ಹಂಗ ಇವತ್ತು ನಾನು ಕೊಪ್ಪಳದಿಂದ ಬರ್ಬೇಕಾದ್ರೆ ನಮ್ಮ ಅಜ್ಜವರು ನನಗೆ 2 ತಿಳುವಳಿಕೆಯ ಮಾತುಗಳನ್ನು ಹೇಳಿದ್ರು. ಅವ ಏನು ಮಾತು ಹೇಳ್ಯಾರಂದ್ರೆ, ಒಂದೇದ್ದು ನೋಡ್ರಿ, ಇವತ್ತಿಂದ ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿವಿ, ನೀವು ಮಠದ ಸೇವಾ ಮಾಡಬೇಕು. ನೀವೇನ್ ಮಾಡ್ಬೇಕು? ಮಠದ ಸೇವಾ ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ ಮಠ ನಮ್ಗೊಂದು ದೊಡ್ಡ ಸ್ಥಾನಮಾನ ಕೊಟ್ಟೈತಿ, ಮತ್ತ ಇರೋದಕ್ಕೆ ಅನುಕೂಲ ಮಾಡ್ತೈತಿ, ಪ್ರಸಾದ ಕೊಡ್ತೈತಿ, ಎಲ್ಲವೂ ಕೊಟ್ಟೈತಿ ಅಂದಾಗ ನಾವು ಮಠದ ಸೇವಾ ಮಾಡಬೇಕು, ಒಂದನೇದ್ದು. ಎರಡನೇದ್ದು, ಮಠಕ್ಕೆ ಬರುವಂತ ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ನೀವು ಗವಿಸಿದ್ದಪ್ಪನನ್ನೇ ಕಾಣಬೇಕು ಅಂತ ಹೇಳಿದ್ರು. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ದೇವರು ಎಲ್ಲಿ ಅದಾನ ಅಂತ ಕೇಳಿದ್ರೆ ನಾವೇನಂತೀವಿ? ಅವ ಒಂದು ಕಡೆಗೆ ಇರ್ತಾನ, ಮತ್ತೊಂದು ಕಡೆಗೆ ಇರಂಗಿಲ್ಲ ಅಂತ ಹೇಳ್ತೀವಿ. ಉದಾಹರಣೆ, ದೇವಸ್ಥಾನಕ್ಕೆ ಹೋಗ್ತೀರಿ, ಗುಡಿಗೆ ಹೋಗ್ತೀರಿ. ಗುಡಿಗೆ ಹೋಗಾಗ ಯಾರನ್ನ ಗುಟ್ಕ ತಂಬಾಕ್ ಹಾಕೊಂಡು ಹೋಗ್ತಾರೆ? ಹೋಗಲ್ಲ. ಯಾಕ? ಒಳಗೆ ದೇವ್ರ ಅದಾನ. ಮತ್ತೆ ಹೊರಗೆ ಬಂದ್ಮೇಲೆ ಗಾಡಿ ಚಾಲು ಮಾಡೋದಕ್ಕಿಂತ ಮೊದಲು ಬಾಯಾಗ ಗುಟ್ಕ ಹಾಕ್ತೀರಿ. ಯಾಕ? ಅವ ಹೊರಗಿಲ್ಲ, ಹೌದಲ್ಲ. ಅವ ದೇವ್ರ ಅಂತಾನ, ಎಷ್ಟು ಹುಚ್ಚದಿರೋ ಮಾರಾಯ, ನಾ ಒಳಗೂ ಅದೀನಿ ಹೊರಗೂ ಅದೀನಿ ಅಂತ ಅವ ಅಂತಾನ. ಯಾಕಂದ್ರ ವೇದ ಶಾಸ್ತ್ರ ಉಪನಿಷತ್ತುಗಳೆಲ್ಲ ಏನ್ ಹೇಳ್ತಾವ ಅಂದ್ರೆ, ಈಶಾವಾಸ್ಯಂ ಇದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್. ದೇವರು ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಅದಾನ, ಚರಾಚರ ವಸ್ತುಗಳಲ್ಲಿಯೂ ಅದಾನ, ಅವ ಎಲ್ಲ ಕಡೆಗೂ ಅದಾನ, ಎಲ್ಲದರೊಳಗೂ ಅದಾನ. ನಾವೇನ್ ತಿಳ್ಕೊಂಡಿವಿ? ಅವ ಒಂದು ಕಡೆಗೆ ಅದಾನ, ಇನ್ನೊಂದು ಕಡೆಗೆ ಇಲ್ಲ ಅಂತ ತಿಳ್ಕೊಂಡಿವಿ. ಅವ ಎಲ್ಲ ಕಡೆಗೂ ಅದಾನ, ಎಲ್ಲದರೊಳಗೂ ಅದಾನ. ಒಂದು ಉದಾಹರಣೆ, ಇಲ್ಲೊಂದು ಟೇಬಲ್ ಇಟ್ಟಾರ. ಈ ಟೇಬಲ್ ಏನು ಯಾವ ಭಾಗದಾಗ ಕಟ್ಟಿಗೆ ಐತಿ ಅಂತ ನಾ ಕೇಳಿದ್ರೆ ನೀವೇನಂತೀರಿ? ಇಲ್ಲಿ ಕಟ್ಟಿಗೆ ಐತ್ರಿ, ಅಲ್ಲಿ ಇಲ್ಲ ಅಂತೀರಿ? ಅನ್ನಂಗಿಲ್ಲ. ಅಥವಾ ಅಲ್ಲಿ ಕಟ್ಟಿಗೆ ಐತ್ರಿ, ಇಲ್ಲಿ ಇಲ್ಲ ಅಂತೀರಿ? ಅನ್ನಂಗಿಲ್ಲ. ಒಂದೇ ಮಾತು ಏನ್ ಹೇಳ್ತೀರಿ? ನೋಡಪ್ಪ, ಟೇಬಲ್ ಏನು ತುಂಬಾ ಕಟ್ಟಿಗೆ ತುಂಬ ಅದ ಅಂತ ಹೇಳ್ತೀರಿ. ಯಾಕಂದ್ರ ಆ ಟೇಬಲ್ ತಯಾರು ಮಾಡಿದ್ದೆ ಕಟ್ಟಿಗೆಯಿಂದ ತಯಾರು ಮಾಡ್ಯಾರ, ಹಿಂಗಾಗಿ ಆ ಟೇಬಲಿನ ತುಂಬಾ ಕಟ್ಟಿಗೆನೆ ತುಂಬ್ಯಾದ. ಹೆಂಗ ಕಟ್ಟಿಗೆಯಿಂದ ತಯಾರು ಮಾಡಿದಂತ ಟೇಬಲಿನ ತುಂಬಾ ಕಟ್ಟಿಗೆ ತುಂಬ್ಯಾದು, ಹಂಗ ದೇವನಿಂದ ತೋರಿದಂತ ಇಡೀ ಜಗತ್ತಿನ ತುಂಬಾ ದೇವರೇ ತುಂಬ್ಯಾನ, ದೇವರೇ ತುಂಬ್ಯಾನ. ಯಾಕಂದ್ರ ದೇವ ಒಂದು ಕಡೆಗೆ ಇರ್ತಾನ, ಮತ್ತೊಂದು ಕಡೆಗೆ ಇರೋದಿಲ್ಲ ಅಂತಲ್ಲ. ಅವ ಎಲ್ಲ ಕಡೆಗೂ ಇರ್ತಾನ, ಎಲ್ಲದರೊಳಗೂ ಇರ್ತಾನ. God is a sleeping in the material kingdom. God is a walking in animal kingdom. God is a breathing in flowers kingdom. God is a thinking in human being kingdom. ದೇವರು ಜಡ ವಸ್ತುಗಳಲ್ಲಿಯೂ ಮೌನವಾಗಿದ್ದಾನ. ದೇವರು ಪ್ರಾಣಿಗಳಲ್ಲಿ ಚಲನೆಯ ರೂಪದೊಳಗದಾನ. ದೇವರು ಸಸ್ಯಗಳಲ್ಲಿ ಸುಗಂಧವಾಗಿದ್ದಾನ. ಅವ ನಮ್ಮ ನಿಮ್ಮೆಲ್ಲರೊಳಗ ಸತ್ಯ ಚಿತ್ತ ಆನಂದ ರೂಪವಾಗಿದ್ದಾನ. ಎಲ್ಲ ಕಡೆಗೂ ಅದಾನ, ಎಲ್ಲದರೊಳಗೂ ಅದಾನ. ಅದಕ್ಕೆ ಕೌಶಿಕಪ್ಪಜ್ಜ ಯಾವ ಟೈಮಿಗೆ ಹೆಂಗ ಬಂದು ಪರೀಕ್ಷೆ ಮಾಡ್ತಾನೆ ಗೊತ್ತಿಲ್ಲ. ಅದಕ್ಕೆ ನೀ ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ಕೌಶಿಕಪ್ಪಜ್ಜನೇ ಕಾಣ ಅಂತ ನಮ್ಮ ಅಜ್ಜರು ಹೇಳ್ಯಾರ. ಯಾಕಂದ್ರ तेरे भाग में पत्थर है तो पत्थर भी खिल जाएगा, पता नहीं किस रूप में आकर गविसिद्धेश मिल जाएगा, गविसिद्धेश मिल जाएगा. ಗವಿಸಿದ್ದಪ್ಪಜ್ಜ ನನ್ನ ರೂಪದಾಗ ಬಂದು ನಿಮಗೆ ಪರೀಕ್ಷೆ ಮಾಡ್ಬೋದು, ನಿಮ್ಮ ರೂಪದಾಗ ಬಂದು ನನಗೆ ಪರೀಕ್ಷೆ ಮಾಡ್ಬೋದು. ಅದಕ್ಕೆ ನಮ್ಮ ಅಜ್ಜರು ಏನ್ ಹೇಳಿದ್ರಂದ್ರ,
ನೀವು ಮಠದ ಸೇವಾ ಮಾಡಬೇಕು, ಮಠಕ್ಕೆ ಬರುವಂತ ಪ್ರತಿಯೊಬ್ಬನಲ್ಲೂ ಕೂಡ ನೀನು ಗವಿಸಿದ್ದಪ್ಪ ಜನನೇ ಕಾಣಬೇಕು ಅಂತ ನಮ್ಮ ಅಜ್ಜವ್ರು ನಮ್ಗೆ ಹೇಳಿದ್ರು. ಅವರು ಹೇಳಿದಂತ ಈ ಮಾತುಗಳನ್ನ ನಾನು ವಚನಗಳಾಗಿ ತಿಳ್ಕೊಂಡು ಕಾಯ ವಾಚ ಮನಸ ಅವರ ಮಾತುಗಳನ್ನ ನಾನು ಪಾಲಿಸ್ತೀನಿ. ಈ ಕಾರ್ಯಕ್ರಮ ನೋಡ್ರಿ ಇವತ್ತೆಷ್ಟು ಅದ್ಭುತವಾಗಿ ನಡೀತು. ನೀವು ಬೆಳಗ್ಗೆ ನಾನು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬಂದಿರಿ. ನಿಮ್ಮಲ್ಲಿ ಎಷ್ಟು ಭಕ್ತಿಯಾದ ಎಷ್ಟು ಮುಗ್ಧತೆ ಐತೆ ಅನ್ನೋದಕ್ಕೆ ಒಂದೇ ಉದಾಹರಣೆ, ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರಾಗ ನಾನು ನೆಳ್ಳಾಕ್ ನಿಂತೀನಿ, ಪಾಪ ನೀವು ಬಿಸಿಲಾಗಿ ಬಂದಿರಿ. ಮತ್ತೆ ಇದಕ್ಕೆ ಪ್ರತಿಫಲವಾಗಿ ಇದಕ್ಕೆ ನಾನು ಏನು ಹೇಳ್ಬೋದು ಏನು ಮಾಡ್ಬೋದು ಅಂದ್ರೆ ಸುಮ್ಮನೆ ಹೊಗಳಿಕೆ ಅಂತಲ್ಲ, ನಾನು ಮನಸಾರೆ ಹೇಳ್ತೀನಿ. ನೀವು ಬಿಸಿಲಾಗಿ ಬಂದಿರಿ, ನನಗೆ ನೆರಳಾಗಿ ಕರ್ಕೊಂಡ್ ಬಂದಿರಲ್ಲ. ಇದಕ್ಕೆ ಪ್ರತಿಫಲವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಬದುಕಿನೊಳಗೆ ಈ ಮಠ ನೆರಳಾಗಿರುವಂತ ಕಾರ್ಯಗಳನ್ನು ನಾನು ಮಾಡೋ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಗವಿಮಠದ ಋಣ ಬಹಳ ಅದ, ನಮ್ಮ ಅಜ್ಜವ್ರ ಋಣ ಬಹಳ ಅದ, ನಿಮ್ಮ ಋಣನೂ ಕೂಡ ಬಹಳ ಅದ. ಅದಕ್ಕೆ ಈ ಋಣ ಎಲ್ಲ ನಾವು ಏನ್ ಮಾಡ್ಬೇಕು ಅಂದ್ರೆ ಸುಮ್ಮನೆ ಸಣ್ಣ ಸೇವೆ ಮಾಡೋದ್ರ ಮೂಲಕ ಮುಗಿಸೋ ಪ್ರಯತ್ನ ಮಾಡ್ಬೇಕು. ಮುಟ್ಟಿಸ್ತೀನಿ ಅಂತ ತಿಳ್ಕೋಬಾರ್ದು, ಮತ್ತೆ ಅಹಂಕಾರ ಬರುತ್ತೆ. ಮುಗಿಸೋ ಪ್ರಯತ್ನ ಮಾಡ್ಬೇಕಷ್ಟೇ. ಅಂದ್ರೆ ಮನುಷ್ಯನಿಗೆ ಪ್ರತಿಯೊಬ್ಬರ ಋಣವೂ ಕೂಡ ಇರ್ತದ. ಯಾವ ರೀತಿ ಈ ನಿಸರ್ಗದಲ್ಲಿರುವ ಎಲ್ಲ ಜೀವಿಗಳು ಋಣಮುಕ್ತತೆಯ ಕಡೆ ಹೆಜ್ಜೆ ಆಗ್ತವೋ ಹಂಗೆ ನಾವು ಕೂಡ ಸೇವೆ ಕಾಯಕ ದಾಸೋಹಗಳನ್ನು ಮಾಡೋದ್ರ ಮೂಲಕ ನಮ್ಮ ಪಾಲಿನ ಋಣವನ್ನ ನಾವು ಮುಟ್ಟಿಸ್ಬೇಕಾಗ್ತದೆ. ಅದಕ್ಕೆ ನಾನು ಕೂಡ ನನ್ನ ಪಾಲಿನ ಋಣವನ್ನ ಮುಟ್ಟಿಸುವಂತ ಒಂದು ಸಣ್ಣ ಪ್ರಯತ್ನ ಈ ಮಠದ ಸೇವೆಯನ್ನ ಮಾಡೋದ್ರ ಮೂಲಕ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತು. ಈ ಕಾರ್ಯಕ್ರಮದಾಗ ಒಬ್ಬರು ಸೇವೆ ಮಾಡ್ಯಾರ ಇಬ್ಬರು ಸೇವೆ ಮಾಡ್ಯಾರ ಅಂತ ನಾ ಹೆಸರು ಹೇಳಂಗಿಲ್ಲ. ನನಗೆ ತಿಳಿದ ಪ್ರಕಾರ ಸಣ್ಣ ಮಗುವಿನಿಂದ ಹಿಡಿದು ಒಬ್ಬ ವೃದ್ಧನವರೆಗೂ ಎಲ್ಲರ ಶ್ರಮನೂ ಐತಿ ಈ ಕಾರ್ಯಕ್ರಮದಾಗ. ಯಾಕಂದ್ರೆ ತಾಯಂದಿರದ್ರೆ ಒಂದು ನೀವು ರಂಗೋಲಿ ಬಿಡಿಸ್ತೀರಿ, ರಂಗೋಲಿ ಚಿತ್ರ ಹಾಕಾಗ ಮೊದಲು ಚುಕ್ಕಿ 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 ಹಾಕ್ತೀರಿ. ಚುಕ್ಕಿ ಚುಕ್ಕಿ ಹಾಕಿದ ಮೇಲೆ ಒಂದು ಚಿತ್ರ ಬಿಡಿಸ್ತೀರಿ. ಚಿತ್ರ ಬಿಡಿಸಾಗ ಇದೇನ್ ಬಿಡು ಸಣ್ಣ ಚುಕ್ಕಿ ಅಂತ ನೆಗ್ಲೆಕ್ಟ್ ಮಾಡಂಗಿಲ್ಲ. ನೀವು ಪ್ರತಿಯೊಂದು ಚುಕ್ಕಿಗೂ ಡಿಸೈನ್ ಮಾಡ್ತೀರಿ. ಒಂದು ವೇಳೆ ನೀವು ಒಂದೇ ಒಂದು ಸಣ್ಣ ಚುಕ್ಕಿ ಬಿಟ್ರಿ ಅಂದ್ರೆ ಇಡೀ ಚಿತ್ರನೇ ತಪ್ಪಾಗ್ತದೆ, ಹೌದಲ್ಲ? ಹಂಗ ಇಲ್ಲಿನೂ ಬಹಳ ಚುಕ್ಕಿಗಳ ಕೆಲಸ ಮಾಡ್ಯಾವ, ಅದ್ರ ಪಾಪ ದೂರನಿಂದ ನಗಾಕತ್ತಾವ ನೋಡಿ ಅಷ್ಟೇ. ಅಂದ್ರೆ ಈ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ಐತೆ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರು ಶ್ರಮನೂ ಕೂಡ ಅಷ್ಟೇ ಐತಿ. ತಮ್ಮೆಲ್ಲರಿಗೂ ಗವಿಸಿದ್ದಪ್ಪ ಜನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಕೊನೆ ಮಾತು, ಒಬ್ಬ ರೈತ ಇರ್ತಾನ, ರೈತ ಒಂದು ಎತ್ತು ತರ್ತಾನ. ಆ ರೈತ ಎತ್ತು ತರ್ತಾನ, ಎತ್ತು ಸ್ವಲ್ಪ ಸಣ್ಣದಿರ್ತದ. ಅವಾಗ ಒಕ್ಕಲುತನ ಗೊತ್ತಿಲ್ಲಾರ್ದ ಮಂದಿ ಮಾತಾಡ್ತಾರ, ಏನಪ್ಪ ಇದು ಎತ್ತು ಸಣ್ಣದೈತಿ ಏನ್ ಮಾಡ್ತದ ಅಂತ. ಆದ್ರೆ ರೈತಿಗೆ ಮಾತ್ರ ಪಕ್ಕ ಗೊತ್ತಿರ್ತದ ಎತ್ತು ಸಣ್ಣದಿರ್ಬೋದು, ಇದು ಚಲೋ ದುಡಿತದ ಅಂತ. ಹಂಗ ಇವತ್ತು ನಿಮ್ಮೂರಿಗೂ ಒಂದು ಎತ್ತು ತಂದಿರಿ, ಹೆಂಗೈತದ ಸ್ವಲ್ಪ ಸಣ್ಣದೈತಿ, ಹೌದಲ್ಲ? ಮತ್ತೆ ಮೆರವಣಿಗೆ ಮಾಡ್ಕೊಂಡ್ ತಂದಿರಿ. ಮತ್ತೆ ಸ್ವಲ್ಪ ಮಂದಿಗೆ ಅನ್ಸ್ಬೋದು ಏನಪ್ಪ ಇದು ಎತ್ತು ಸಣ್ಣದೈತಿ ಏನ್ ಮಾಡ್ತೈತಿ ಅಂತ, ಹೌದಲ್ಲ? ಹೆಂಗ ಆ ಎತ್ತು ಸಣ್ಣದಿದ್ರು ಕೂಡ ಅದು ಚಲೋ ದುಡಿತದ ಅನ್ನೋದು ಒಬ್ಬ ಒಕ್ಕಲುತನ ಮಾಡೋ ರೈತಗೂ ಗೊತ್ತಿರ್ತದೋ ಹಂಗ ಈ ಎತ್ತು ಚಲೋ ದುಡಿತದ ಅನ್ನೋದು ಗವಿಸಿದ್ದಪ್ಪ ಗೊತ್ತದ. ಮತ್ತ ನೀವ್ ಏನ್ ಮಾಡ್ಬೇಕಂದ್ರ ನಿಮ್ ಮನೆಗೆಲ್ಲ ಎತ್ತು ಕಟ್ಟಿರಿ, ನೀವೇನ್ ಮಾಡ್ತೀರಿ, ಅವಕ್ಕ ನೀರು ಕುಡಿಸ್ತೀರಿ, ಮೇವು ಹಾಕ್ತೀರಿ, ಮತ್ತೆ ಎಲ್ಲಾ ಜೋಪಾನ ಮಾಡ್ತೀರಿ. ಅಷ್ಟು ಮಾಡಿ ಏನ್ ಮಾಡ್ತೀರಿ, ಬೆಡ್ಶೀಟ್ ಹಚ್ಚಿ ಮನಗಿಸ್ತೀರಿ ಏನ್ ಎತ್ತಿಗೆ? ಇಲ್ಲ, ದುಡಿಯಕ್ ಹಚ್ತೀರಿ, ಹೌದಲ್ಲ? ಹಂಗ ನೀವು ನಮಗ್ ಬರೇ ಪಾಠ ಪೂಜೆ ಮಾಡೋದು ಶಾಲಾ ಸನ್ಮಾನ ಇಷ್ಟಕ್ಕೆ ಸೀಮಿತ ಮಾಡಬಾರ್ದು. ಮಠದ ಸೇವಾ ಮಾಡಕ್ ಹಚ್ಬೇಕು, ಚಲೋ ದುಡ್ಯಾಕ ಹಚ್ಬೇಕು, ಹೌದಲ್ಲ? ಮತ್ತೆ ದುಡ್ಯಾಕ ಹಚ್ಚ ಅಂತ ಹೇಳ್ಯಾರ ಬಾ, ಸಿಕ್ಕಿದ ಚಾನ್ಸ್ ಅಂತ ನಾಳೆಂದು ಹೊಲಕ್ಕೆ ಹೋಯ್ತೀನಿ ಮಾತು. ಹೌದು, ಮೊದಲ ಹೇಳಿದ್ದ ದೇಶ ಮಾಡಿದೆ ಒಳ್ಳೆ ನಮ್ಮ ಊರಾಗ ಆಳೆ ಸಿಗೋಲ್ಲ ಅಂತೇಳಿ ಮತ್ತೆ ಮುಗಿ ಬಿಡಿಸೋದು ದಾಳಿಂಬ್ರೆ ಹಸೋದು ಮಾಡಿದೆ. ಹಂಗೇನ್ ಮಾಡಂಗಿಲ್ಲ, ನೀವು ಒಳ್ಳೆಯವರದಿರಿ. ಆದ್ರೂ ಹೇಳಕ್ಕಾಗಲ್ಲ, ಕಾಲ್ಮನ ಸೂಕ್ಷ್ಮ ಐತಿ, ನಮ್ಮ ಜೋಪಾನೊಳಗೆ ನಾವು ಇರ್ಬೇಕು. ಹಂಗೇನಿಲ್ಲ, ನಿಮ್ಮೆಲ್ಲರೊಳಗೆ ಭಕ್ತಿ ಅದ, ಒಂದು ಶ್ರದ್ಧೆ ಅದ, ಒಂದು ಸಂಸ್ಕಾರ ಅದ. ಇದನ್ನೆಲ್ಲ ನೋಡಿದಾಗ ನನಗ ದೊಡ್ಡ ಅಜ್ಜರ ನೆನಪಾಗ್ತಿತ್ತು. ಯಾಕಂದ್ರೆ ಇಲ್ಲೆಲ್ಲ ಗುರುಹಿರಿಯರು ಹೇಳ್ತಿರ್ತಾರ, ಸುಶಾಂತ್ ವಿರಾಜ್ ಮೊದಲು ಊರಿಗೆ ಬಹಳ ಬರ್ತಿದ್ರಿ, ಎಲ್ಲರ ಮನೆ ಪೂಜೆ ಆಗ್ತಿತ್ತು, ಅವ್ರು ಹಾಕಿಕೊಟ್ಟ ಸಂಸ್ಕಾರ ನಮ್ಮೊಳಗೈತಿ ಅಂತ ಅವರೆಲ್ಲ ಹೇಳ್ತಿರ್ತಾರೆ ನನಗ. ಈ ಶುಭ ಸಂದರ್ಭದಲ್ಲಿ ಅಂತ ಪೂಜ್ಯರನ್ನು ಸ್ಮರಣೆ ಮಾಡಿಕೊಂಡು ಅವರೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಅದೇ ರೀತಿ ಮಾತೃ ಹೃದಯ ಗುರುದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಇಲ್ಲಿರುವ ಎಲ್ಲ ಪೂಜ್ಯರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಮ್ಮೆಲ್ಲರ ಮೇಲೆ ಇರಲಿ. ನಿಮ್ಮೆಲ್ಲರ ಜೊತೆಗೆ ಒಬ್ಬ ಸೇವಕನಾಗಿ ನಾನು ಕೂಡ ಶ್ರೀಮಠದ ಸೇವೆಯನ್ನು ಮಾಡ್ತೀನಿ. ನನ್ನ ಸಂಕಲ್ಪ ಇಷ್ಟೇ, ಈ ಮಠದಿಂದ ಬಡ ಮಕ್ಕಳಿಗೆ ಸ್ವಲ್ಪ ಶಿಕ್ಷಣ ಸಿಗಬೇಕು,
ಕಣ್ಣೀರು ಹಾಕಿ ಮಠಕ್ಕೆ ಬಂದು ಕಂಪೌಂಡ್ ದಾಟಿ ಹೋಗೋದು ನಕ್ಕೊಂತ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಆದ್ದರಿಂದ ನಮ್ಮ ಅಜ್ಜರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದೊಂದಿಗೆ ಮಠದ ಒಂದು ಕಾರ್ಯಗಳನ್ನು ಮಾಡೋಣ ಅನ್ನೋ ಮಾತುಗಳನ್ನು ಹೇಳಿ ನಮಗೆಲ್ಲ ಪೂಜ್ಯರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶರಣ. ಪಾಂಡಿತ್ಯವಂತ ಪೂಜ್ಯರ ಅಭಿನಾಮದಿಂದ ತಾವುಗಳು ಶಾಖ ಗವಿಮಠದ ಪೀಠಾಧಿಪತಿಗಳಾದುದು ನಮ್ಮ ಭಾಗ್ಯವೇ ಆಗಿದೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದೆತ್ತ ಸಂಬಂಧವಯ್ಯ ಎನ್ನುವ ಅಕ್ಕನ ವಚನದಂತೆ ಎಲ್ಲಿಯ ಕಲಬುರಗಿ ಜಿಲ್ಲೆಯ ಬಿರಾಳ ಗ್ರಾಮ, ಎಲ್ಲಿಯ ಕೊಪ್ಪಳ ಶ್ರೀ ಗವಿಮಠ ಅಲ್ಲವೇ? ಬಿರಾಳ ಗ್ರಾಮದ ಹಿರಿಮಠದ ಬಸವರಾಜಯ್ಯ ಹಾಗೂ ಶಕುಂತಲಮ್ಮ ದಂಪತಿಗಳಲ್ಲಿ ಗಳವರಲ್ಲಿ ಜನಿಸಿ ಪ್ರಶಾಂತ ದೇವರಾಗಿ ಖ್ಯಾತಿಗೊಂಡವರಾಗಿರುವಿರಿ. ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣವನ್ನು ನೆರೆಯ ಗ್ರಾಮಗಳಲ್ಲಿ ಪೂರೈಸಿ ಆಧ್ಯಾತ್ಮ ಅನುಭವ, ತತ್ವಜ್ಞಾನ, ಸಂಸ್ಕೃತ ಸಾಹಿತ್ಯಕ್ಕೆ ಹಾತೊರೆದು ಶ್ರೀ ಗವಿಮಠ ಅಂಗಳಕ್ಕೆ ಬಂದು ಪರಮ ಪೂಜ್ಯ ಶ್ರೀಗಳವರ ಸಾನ್ನಿಧ್ಯದಲ್ಲಿದ್ದು ಅವರ ಸೇವಾರ್ಥಿಗಳಾಗಿ ಶ್ರೀಗಳವರ ಪಿತ್ರಾಗ್ರಹಕ್ಕೆ ಪಾತ್ರರಾದರು. ಸದ್ವಿನಯ ವಿನಮ್ರತೆಯಿಂದ ಸೇವೆಗೈದು ಪೂಜ್ಯ ಗುರುನಾಥನ ಕೃಪೆಗೆ ಪಾತ್ರರಾಗಿದ್ದೀರಿ. ಓರ್ವ ಆದರ್ಶ ಸಾಧಕರ ಸರಳತೆ, ಸಂಯಮ ಹಾಗೂ ಶಿಸ್ತನ್ನ ಮೈಗೂಡಿಸಿಕೊಂಡು ಬೆಳೆದಿರುವ ತಾವುಗಳು ಸ್ವಾಮಿತ್ವದ ಹೆಸರಿಗೆ ಅನ್ವರ್ಥರಾದವರಾಗಿದ್ದೀರಿ. ಕನ್ನಡ, ಇಂಗ್ಲಿಷ್, ಹಿಂದಿ ಹಾಗೂ ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಹೊಂದಿರುವಂತಹ ತಾವು ಶರಣ ಸಾಹಿತ್ಯ, ಯೋಗ, ಶಿವಯೋಗಗಳನ್ನು ಅಧ್ಯಯನ ಮಾಡಿ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಘನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ಪೂಜ್ಯ ಜಗದ್ಗುರು ಗವಿಸಿದ್ದೇಶ್ವರರ ಮಹಾಸ್ವಾಮಿಗಳವರು ನಾಡಿನಾದ್ಯಂತ ಪ್ರವಚನ ಸೇವೆಗೈದು ಜನರನ್ನ ಭವ ಬಂಧನದಿಂದ ದೂರ ಮಾಡಿದವರು. ಅವರ ಕೃಪಾ ಬೆಳಕಲ್ಲಿ ತಾವು ಸಹ ಶ್ರೀಮಠದ ಶಿವಾನುಭವ ಬೆಳಕಿನೆಡೆಗೆ ಕಾರ್ಯಕ್ರಮಗಳಲ್ಲಿ ವಿಶಿಷ್ಟ ಪ್ರವಚನ ನೀಡಿ ಜನರ ಮನವನ್ನ ತಿದ್ದಿದ್ದೀರಿ. ಅರಸಿ ಬಂದ ಭಕ್ತರ ಹೃದಯದಲ್ಲಿ ಆಧ್ಯಾತ್ಮಿಕದ ಜ್ಯೋತಿಯನ್ನು ಬೆಳೆಸಿರುತ್ತೀರಿ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಹಿರಿಯದಾದ ಸಾಧನೆಯನ್ನು ಮಾಡುತ್ತಿರುವ ತಾವು ನಮ್ಮ ಕಡಲಬಾಳು ಶಾಖಾ ಗವಿಮಠಕ್ಕೆ ಪೀಠಾಧಿಪತಿಗಳಾಗುತ್ತಿರುವುದು ನಮ್ಮೆಲ್ಲರ ನಮ್ಮ ಕಡಲಬಾಳು ಗ್ರಾಮದ ತುಂಬು ಹೆಮ್ಮೆಯ ಸಂಗತಿಯಾಗಿದೆ. ಶ್ರೀ ಮಠದ ಸಮಸ್ತ ಸದ್ಭಕ್ತರಿಗೆ ಸಂತಸ ತಂದಿದೆ. ಶ್ರೀ ಮಠದ ಎಲ್ಲ ಪರಮ ಶಿವಯೋಗಿಗಳವರ ಜೀವನದ ಆದರ್ಶಗಳನ್ನು ಪರಿಪಾಲಿಸುತ್ತಾ ವಿದ್ಯಾ ಪ್ರಸಾರಗೈಯುತ್ತಾ ಶ್ರೀ ಮಠವನ್ನ ಮುನ್ನಡೆಸುತ್ತಾ ಶ್ರೀ ಮಠದ ಕೀರ್ತಿಯನ್ನ ಹೆಚ್ಚಿಸುತ್ತೀರಿ ಎಂದು ಆಶಿಸುತ್ತಾ ಪೂಜ್ಯ ಸನ್ನಿಧಿಗೆ ಈ ಭಕ್ತಿಯ ಭಿನ್ನ ಒತ್ತಳಿಯನ್ನ ಅರ್ಪಿಸುತ್ತಿದ್ದೇವೆ. ಇಂದ ಕಡಲಬಾಳು ಗ್ರಾಮದ ಸಕಲ ಸದ್ಭಕ್ತರು, ಕಡಲಬಾಳು ಅಗ್ರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ, ದೊಡ್ಡ ಚಪ್ಪಾಳೆಯ ಮೂಲಕವಾಗಿ ಈ ಒಂದು ಭಿನ್ನ ಒತ್ತಳಿಯನ್ನ ಕಡಲಬಾಳು ಗ್ರಾಮದ ಎಲ್ಲ ಸಕಲ ಸದ್ಭಕ್ತರ ಪರವಾಗಿ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು ಭಿನ್ನ ಒತ್ತಳಿಯನ್ನ ಅರ್ಪಿಸಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಷ್ಟೊತ್ತು ಈ ಭಿನ್ನ ಒತ್ತಳಿಯನ್ನ ಓದಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಅಭಿನವ ಗವಿಸಿದ್ದೇಶ್ವರರ ಪಾದ ಕಮಲಗಳಿಗೆ ಸ್ಪರ್ಶಿಸಿ, ಎಲ್ಲ ಪೂಜ್ಯರ ಪಾದ ಕಮಲಗಳಿಗೆ ಸ್ಪರ್ಶಿಸಿ ಈಗ ಈ ಭಿನ್ನ ಒತ್ತಳಿಯನ್ನ ಎಲ್ಲ ಕಡಲಬಾಳು ಗ್ರಾಮದ ಸದ್ಭಕ್ತರ ಪರವಾಗಿ ಮರಿಶಾಂತವೀರ ಮಹಾಸ್ವಾಮಿಗಳವರಿಗೆ ಭಿನ್ನ ಒತ್ತಳಿಯನ್ನ ಅರ್ಪಿಸಲಾಗ್ತದೆ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮರಿಶಾಂತವೀರ ಮಹಾಸ್ವಾಮಿಗಳ ಮಹಾರಾಜ್ ಕಿ ಜೋರಾಗಿರ್ತಕ್ಕಂಥ ಜಯಘೋಷ ಬರಬೇಕು. ಮರಿಶಾಂತವೀರ ಮಹಾರಾಜ್ ಕಿ, ಅಭಿನವ ಗವಿಸಿದ್ದೇಶ್ವರ ಮಹಾರಾಜ್ ಕಿ, ಗವಿಸಿದ್ದೇಶ್ವರ ಮಹಾರಾಜ್ ಕಿ, ಮರಿಶಾಂತವೀರ ಮಹಾರಾಜ್ ಕಿ, ಶಿವಶಾಂತವೀರ ಮಹಾರಾಜ್ ಕಿ, ಶಶಿಧರ ಶಿವಾಚಾರ್ಯ ಮಹಾರಾಜ್